ಕಲಿಯಲ್ಲಿ ಇವತ್ತು ಸೇರ್ಪಡೆ ಕಾರ್ಯಕ್ರಮ ಆಯಿತು, ಜೊತೆಗೆ ಜವಾಬ್ದಾರಿಗಳನ್ನು ಕೂಡ ಹಂಚಿದ್ರಿ. ಮೊದಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಯಲಹಂಕದಲ್ಲಿ ತಾವು ಸೇರ್ಪಡೆ ಮಾಡ್ತಾ ಇರೋದು, ಏನ್ ಹೇಳ್ತೀರಿ? ಈಗ ಮೊದಲ ಸೇರ್ಪಡೆ ಕಾರ್ಯಕ್ರಮ ಅನ್ನೋದಕ್ಕಿಂತ ಈ ಒಂದು ಸೇರ್ಪಡೆ ಕಾರ್ಯಕ್ರಮದ ರೂವಾರಿಗಳಾದಂತಹ ನಿಸ್ಸಾರಣ್ಣವರು, ಅಸ್ಲಂ ಅವರು, ಸದ್ದಾಂ ಅವರು, ಅಜ್ಮತ್ ಅವರು ಇವರೆಲ್ಲ ಸೇರಿ ಇವತ್ತಿನ ದಿವಸ ನಮ್ಮ ಜಯಪ್ರಕಾಶ್ ಬಣಗಾರ್ರವರ ಪೂರ್ತಿ ತಂಡ ಇವತ್ತು ಏನಂತಾರೆ ಅದನ್ನ ಈ ಯಾವುದೇ ರೀತಿ ಕಂಡೀಷನ್ ಇಲ್ಲದೇನೆ ಸ್ವಯಂ ಪ್ರೇರಿತವಾಗಿ ಅವರು ನಮ್ಮ ಪಾರ್ಟಿಗೆ ಸೇರ್ಪಡೆ ಆಗಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣರು ಅಲ್ಲಿರ್ತಕ್ಕಂಥ ಮುಖಂಡರು. ನಾನು ಸುಮ್ಮನೆ ಒಂದ್ಸರಿ ಅವ್ರನ್ನ ಭೇಟಿ ಮಾಡಿದ್ದೆ. ಪಾಪ ಅವ್ರು ಹೇಳಿದ್ರು, JDS ಅಲ್ಲಿ ಸ್ಥಳೀಯ ನಾಯಕರುಗಳು ಯಾರೂ ಸಹಕಾರ ಕೊಡ್ತಿಲ್ಲ, ರಾಜ್ಯ ಮಟ್ಟದ ನಾಯಕರುಗಳು ಅವ್ರನ್ನ ಕಡೆಗಣಿಸಿದ್ದಾರೆ, ಯಾವುದೇ ಒಂದು ಕೆಲಸ ಕಾರ್ಯಗಳು ಅವ್ರಿಗೆ ಆಗ್ತಾ ಇಲ್ಲ, ಅವರು ಎಲ್ಲೋ ಒಂದು ಕಡೆ ಏಕಾಂಗಿಯಾಗಿದ್ದೀವಿ ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದರು. ಹಾಗಾಗಿ ನಮ್ಮ ಒಂದು ಪಾರ್ಟಿಯ ಸಿದ್ಧಾಂತ ಹಾಗೇನೆ ಕಾರ್ಯವೈಖರಿನ ನೋಡಿ ಇವತ್ತು ಮೆಚ್ಚಿ ಅನ್ಕಂಡೀಷನಲ್ ಆಗಿ ಇವತ್ತು ನಮ್ಮ ಪಾರ್ಟಿಗೆ ಸೇರ್ಪಡೆ ಆಗಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೇನೆ ಈ ಒಂದು ಸೇರ್ಪಡೆ ಕಾರ್ಯಕ್ರಮ ಜೊತೆಯಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಇವತ್ತು ನನ್ನ ಗ್ರಾಮಾಂತರ ಬ್ಲಾಕ್ನ 5 ಗ್ರಾಮ ಪಂಚಾಯಿತಿಗಳು ಬರ್ತವೆ. 5 ಗ್ರಾಮ ಪಂಚಾಯಿತಿಯಲ್ಲಿ ಮೊದಲನೇದಾಗಿ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಕಾಂಗ್ರೆಸ್ ಬ್ಲಾಕ್ ವತಿಯಿಂದ ಅಧ್ಯಕ್ಷರನ್ನಾಗಿ ಶ್ರೀಯುತ ಮುನಿಯಪ್ಪಣ್ಣನವರನ್ನ ಹೊನೇನಹಳ್ಳಿ ಅವರು ಹಾಲಿ ಸದಸ್ಯರಾಗಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು. ಅವರು ಪಂಚಾಯಿತಿ ಒಂದು ಪೂರ್ತಿ ಅವರ ಹಿಡಿತದಲ್ಲೇ ಚುನಾವಣೆಗಳು ನಡೆಯಬೇಕು, ಸಂಘಟನೆ ಮಾಡಬೇಕು. ನಾವಲ್ಲಿ ಏನಾದರೂ ಮಾಡಿ ಇವತ್ತು BJPನ ಮಣಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ರು. ಹಾಗಾಗಿ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ನೀಡಿದ್ದೀನಿ. ಹಾಗೇನೆ ನಮ್ಮ ಕಸಗಟ್ಟಪುರ ಗ್ರಾಮ ಪಂಚಾಯಿತಿಯ ದೊಡ್ಡ ಬೆಲ್ಕೆರೆ ಗ್ರಾಮದ ನಿವಾಸಿಗಳಾದ ಆನಂದ್ರವರು ಸಕ್ರಿಯ ಕಾರ್ಯಕರ್ತರು. ಅವರು ಆಮೇಲೆ ನಿಷ್ಠಾವಂತರಾಗಿ ಎಲ್ಲ ಚುನಾವಣೆಗಳಲ್ಲೂ ಮುಂಚೂಣಿಯಾಗಿ ನಿಂತ್ಕೊಂಡು ಎಲ್ಲ ಏನು ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಎಲ್ಲದರಲ್ಲೂ ಸಹ ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಮೂಲ ಕಾರಣರಾಗಿ ಕೆಲಸ ಮಾಡ್ತಿರ್ತಾರೆ. ಹಾಗಾಗಿ ಆನಂದವ್ರನ್ನು ಗುರುತಿಸಿ ಆ ಒಂದು ಇಡೀ ಪಂಚಾಯಿತಿಯ ಜವಾಬ್ದಾರಿನ ಇವತ್ತು ಅವ್ರಿಗೆ ವಹಿಸ್ಕೊಟ್ಟಿದ್ದೇವೆ. ಹಾಗೇನೆ ನಮ್ಮ ವಡೇರಳ್ಳಿ ಗ್ರಾಮ ಪಂಚಾಯಿತಿಯ ಒಂದು ವ್ಯಾಪ್ತಿಗೆ ಬರ್ತಕ್ಕಂಥ ವೀರಸಾಗರದ ನಮ್ಮ ನವೀನ್ರವರು, ಇನ್ನು ನವ ಯುವಕರು, ಅವರು ತುಂಬ ಆಕ್ಟಿವ್ ಆಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಅವರು ಓಡಾಡ್ತಿದ್ದಾರೆ. ಆ ಭಾಗದಲ್ಲಿ ಇನ್ನೂ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ, ಅವ್ರಿಗಿನ್ನೂ ದೊಡ್ಡ ಅವಕಾಶಗಳು ಸಿಗ್ತವೆ. ಹಾಗಾಗಿ ನವೀನ್ ಅವರಿಗೆ ಆ ಪಂಚಾಯಿತಿಯನ್ನು ವಹಿಸ್ಕೊಟ್ಟಿದ್ದೀವಿ. ಹಾಗೆ ರಾಜಾನಗುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಶ್ರೀಧರ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅವರು ಸಹ ಕೆಳಮಟ್ಟದಿಂದ ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಯಾರ್ಯಾರು ಪಕ್ಷದ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ ಅವ್ರಗಳಿಗೆಲ್ಲನೂ ಇವತ್ತಿನ ದಿವಸ ನಾವು ಗ್ರಾಮಾಂತರ ಬ್ಲಾಕ್ ವತಿಯಿಂದ ಅವರಿಗೆ ಒಂದು ನೇಮಕಾತಿ ಆದೇಶನ ನೀಡಿರ್ತೀವಿ. ಹಾಗೆ ನನ್ನ JDS ಮುಖಂಡರುಗಳು ಏನಿದ್ದಾರೆ ಅವರಿಗೆ ಒಬ್ಬ ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷನಾಗಿ ನಾನು ಒಂದು ಸಣ್ಣ ಮನವಿ ಮಾಡ್ಕೊತೀನಿ. ಸ್ನೇಹಿತರೆ, ಇವತ್ತಿನ ದಿವಸ ಏನು ಜಾತ್ಯತೀತತೆಯನ್ನು ತೊರೆದು ಇವತ್ತು ತಮ್ಮ ಪಕ್ಷವನ್ನೇ ಅಡಮಾನ ಇಟ್ಟಂಥ ನಮ್ಮ ರಾಜ್ಯ JDS ನಾಯಕರುಗಳ ಒಂದು ಮನವಿಗೆ ತಾವು ಕಿವಿಗೊಡದೆ ದಯಮಾಡಿ ಜಾತ್ಯತೀತತೆಯನ್ನೇ ಮೈಗೂಡಿಸಿಕೊಂಡು ಜಾತ್ಯತೀತವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮೆಲ್ಲರ ಸಹಕಾರ ಬೆಂಬಲ ಇರಲಿ. ತಾವೆಲ್ಲರೂ ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅಂತೇಳಿ ಈ ಮೂಲಕ ನಾನು JDS ಮುಖಂಡರುಗಳನ್ನ ಕಾರ್ಯಕರ್ತರುಗಳಲ್ಲಿ ಮನವಿ ಮಾಡ್ಕೊಳ್ತೀನಿ.